ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಶ್ರೀ ಯೋಗಿ ನಾರಾಯಣ ಯತೀಂದ್ರ 300ನೇ ಜನ್ಮ ದಿನಾಚರಣೆಯನ್ನು ಸರ್ಕಾರದ ಸುತ್ತೋಲೆಯಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡುವಂತಹ ಒಂದು ನಿಯಮ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಮ್ಮ ಬೇತ್ಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಪಂಚಾಯಿತಿ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಇಡೀ ರಾಜ್ಯ ಆಚರಣೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಬೇತ್ಮಂಗ್ಲದಲ್ಲಿ ಇದೇ 6ನೇ ತಾರೀಕು ಇದೇ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಇಡೀ ತಾಲೂಕಿನೆಲ್ಲ 14 ಗ್ರಾಮ ಪಂಚಾಯಿತಿಗಳು ಸೇರಿಸಿ ಒಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ ಶ್ರೀ ಪ್ರಸನ್ನ ವಿಜೇಂದ್ರ ಸ್ವಾಮಿ ಗುಡಿಯ ಬಳಿ ಈ ಬಳೆ ತೊಡಿಸುವಂಥ ಕಾರ್ಯಕ್ರಮ, ಅದೇ ರೀತಿ ತಾತಯ್ಯನವರಿಗೆ ಉತ್ಸವದ ಮೂರ್ತಿಯನ್ನಾಗಿ ಮಾಡಿಸಿ ಉತ್ಸವ ಪಲ್ಲಕ್ಕಿಯೊಂದಿಗೆ ಉತ್ಸವ ಪ್ರಮುಖ ಬೀದಿಗಳಲ್ಲಿ ಚಲಿಸುತ್ತಾ ವಾದ್ಯಗೋಷ್ಠಿಗಳನ್ನು, ನಾದಸ್ವರಗಳನ್ನು ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬೆಳಗಿನ ತಿಂಡಿಯನ್ನು, ಮಧ್ಯಾಹ್ನದ ಊಟವನ್ನು ಹಾಗೂ ಸಂಜೆ 6 ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಸಹ ಈ ಕೈವಾರ ತಾತಯ್ಯನವರ ಪದಗಳನ್ನು ಆಡುವುದರ ಮುಖಾಂತರ ಚಾಲನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಿಂದ ಶ್ರೀ PC ಮೋಹನ್ ಅವರು ಸಂಸದರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಬಾಳ್ವಿ ವಿದ್ಯಾಸಂಸ್ಥೆಗಳ ಶ್ರೀ KT ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಚಿವರಾಗಿರ್ತಕ್ಕಂತಹ ಶ್ರೀ KH ಮುನಿಯಪ್ಪನವರು, ಶ್ರೀ ರೂಪಕಲಾ ಶಶಿಧರ್ ಮೇಡಮ್ ಅವರು, ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು, MR ಸೀತಾರಾಮ್ ಜಯರಾಮ್ ಅವರು, ಧರ್ಮಾಧಿಕಾರಿಗಳು ಕೈವಾರ ಕ್ಷೇತ್ರ ಅವರು, ಅವ್ರ ಜೊತೆಗೆ ಇಂದಿನ ಸಂಸದರಾಗಿರ್ತಕ್ಕಂಥ S ಮುನಿಸ್ವಾಮಿ ಅವರು, ಅದೇ ರೀತಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿ ಅವರು, ಅದರ ಜೊತೆಗೆ ಹಲವಾರು ಜನ ಗಣ್ಯರು ಬರ್ತಾ ಇದ್ದಾರೆ. ಎಲ್ಲ ಪಂಚಾಯಿತಿಯ ಮಾಜಿ ಹಾಗೂ ಹಾಲಿ ಏನಿದ್ರು ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು. ಇದು ಕೈವಾರ ತಾತಯ್ಯನವರ ಜಯಂತಿ ಯಾಕೆ ಮಾತಾಡಿದೆ ಅಂದರೆ, ಕೈವಾರ ತಾತಯ್ಯನವರು ಕೇವಲ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ಮಾನವ ಕುಲಕ್ಕೆ ಸೀಮಿತರಾಗಿರ್ತಕ್ಕಂಥವ್ರು. ಇದರಲ್ಲಿ ಎಲ್ಲ ಭಕ್ತಾದಿಗಳು, ಎಲ್ಲ ಜನರು ಕೂಡ ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ವಿನು ಕಾರ್ತಿಕ್ ಅವರ ಅಧ್ಯಕ್ಷತೆಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತಹ ತಮಗೆಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಸರ್ಕಾರದ ಸುತ್ತೋಲೆಯಂತೆ ಕೈವಾರ ತಾತಯ್ಯನವರ ಜಯಂತಿಯನ್ನು ಬೇತ್ಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಗಣ್ಯರು, ವಕೀಲರು ಆದಂಥ KC ಸರ್ ಅವರು ಬಂದಿದ್ದಾರೆ. ಹಾಗೂ ಅವರು ಅದೇ ಜನಾಂಗದ ಎಲ್ಲರೂ ಗಣ್ಯರು ಬಂದಿರುತ್ತಾರೆ. ಅದೇ ರೀತಿಯಾಗಿ ಕೈವಾರ ತಾತಯ್ಯನವರು ಸಾರ್ ಅವ್ರು ಹೇಳ್ದಂಗೆ ಯಾವುದೇ ಜಾತಿಗೆ ಸಂಬಂಧಪಟ್ಟಂಥವರಲ್ಲ, ಎಲ್ರಿಗೂ ಸೇರ್ತಂಥವ್ರು. 6ನೇ ತಾರೀಕಿನಂದು ಬೇತ್ಮಂಗ್ಲದಲ್ಲಿ ಅತಿ ವಿಜೃಂಭಣೆಯಿಂದ ತಾಲೂಕಿನಾದ್ಯಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಕೈವಾರ ತಾತಯ್ಯನ 300ನೇ ಜನ್ಮೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ. ನಮ್ಮ ಕೈವಾರ ಯೋಗಿ ನಾರಾಯಣ ಅವರು 1726ರಲ್ಲಿ ಮುದ್ದಮ್ಮ ಮತ್ತು ಕೊಂಡಪ್ಪರವರ ಪುತ್ರರಾಗಿ ಜನಿಸ್ತಾರೆ. ಇವ್ರಿಗೆ ಮದುವೆ ಆದಮೇಲೆ ಸುಮಾರು ದಿನ ಕೈವಾರ ಮಕ್ಕಳಿರಲ್ಲ ಮುದ್ದಮ್ಮ ಮತ್ತು ಕೊಂಡಪ್ಪನವರಿಗೆ. ತದನಂತರ ಇವರು ಅಮರನಾರಾಯಣ ಪ್ರಾರ್ಥನೆಯಿಂದ ಕೈವಾರ ತಾತಯ್ಯನವರು ಜನನವನ್ನು ಹೊಂದ್ತಾರೆ. ಅವರು ಜನನ ಹೊಂದಿದ ತಕ್ಷಣ ಅವರ ಪತ್ನಿಯಾದಂಥ ಮುದ್ದಮ್ಮನವರು ತೀರ್ಕೊಂತಾರೆ. ಹಾಗೆ ಕೆಲ ಕ್ಷಣಗಳ ನಂತರ ಕೊಂಡಪ್ಪನವರು ತೀರ್ಕೊಂತಾರೆ. ಹುಟ್ಟಿದ ತಕ್ಷಣ ನಮ್ಮ ಕೈವಾರ ಯೋಗಿ ನಾರಾಯಣ
ಅವರ ತಾತಯ್ಯನವರ ತಂದೆ ತಾಯಿ ಇಬ್ಬರು ತೀರ್ಕೊಂಡಿರೋದ್ರಿಂದ ಅವರು ಕೈವಾರದಲ್ಲಿ ಯಾವುದೇ ಜಾತಿ ಧರ್ಮ ಮತ ಇಲ್ಲದೆ ಎಲ್ಲರ ಮನೆಗಳಲ್ಲೂ ಒಂದು ಬೆಳೆದಂಥ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಇವರೇನು ಪಾಲ್ಗುಣ ಪೌರ್ಣಮಿ ದಿವಸ ಹುಟ್ಟುತ್ತಾರೆ, ಅದೇ ರೀತಿಯಾಗಿ ಇವತ್ತು ಇವರು ತಾತಯ್ಯ ಜಯಂತಿ ಮಾಡಬೇಕಾಗಿತ್ತು. ಗ್ರಹಣ ಇರೋದ್ರಿಂದ ಎಲ್ಲರೂ ನಮ್ಮ ಕುಲ ಬಾಂಧವರೆಲ್ಲ ನಿರ್ಧಾರ ಮಾಡಿ 6ನೇ ತಾರೀಕು, ಇದೇ ಶುಕ್ರವಾರ 6ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಎಲ್ಲರೂ ಊರಿನ ನಮ್ಮ ಸಮುದಾಯದವರು ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಪ್ರಾರ್ಥನೆ.